ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾವು ನಮ್ಮ ಮನೇಲಿ ಮಾಡೋ ಮಜ್ಜಿಗೆ ಹುಳಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು 3 ಚಮಚದಷ್ಟು ಕಡಲೆಬೇಳೆ ನೆನೆಸಿಟ್ಕೋಬೇಕು. ಇದು ಒಂದು 3 to 4 ಅವರ್ಸ್ ನೆನೆಯಬೇಕು. ನೋಡಿ, ಈಗ ಮುರಿದಾಗ ಉಗುರಲ್ಲಿ ಸುಲಭವಾಗಿ ಅದು 2 ಭಾಗ ಆಗಬೇಕು, ಅಲ್ಲಿವರೆಗೂ ನೆನೆಸ್ಕೋಬೇಕು. ಅದಕ್ಕೆ ಒಂದು 3 to 4 ಅವರ್ಸ್ ಬೇಕಾಗುತ್ತೆ. ನೆಕ್ಸ್ಟು ನಾವು ಮಜ್ಜಿಗೆ ಹುಳಿಗೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ನಿಮ್ಗೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿ, ನಿಮ್ಮ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಬಾಡಿಸ್ಕೋಬೇಕು. ಸುಮ್ಮನೆ ಬಾಡಿಸಿದ್ರೆ ಸಾಕಿದು. ಇಲ್ಲಿ ಮತ್ತೆ ತೋರಿಸ್ತಾ ಇದ್ದೀವಿ ಇದು ಕಡಲೆಬೇಳೆ ಎಷ್ಟು ನೆಂದಿರಬೇಕು ಅಂತ. ಇದಾದಮೇಲೆ ನಾವು ಮಜ್ಜಿಗೆ ಹುಳಿ ಮಸಾಲೆ ತಿರುವ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಒಂದು ಚಿಟಿಕೆ ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆ, ಇಲ್ಲೇ ಬೇಕಾದ್ರೆ ಒಂದು ಚಿಟಿಕೆ ಹಿಂಗೆ ಹಾಕ್ಕೋಬೋದು ತಿರುವ್ಕೊಳ್ಳೋಕ್ಕೆ, ಇಲ್ಲ ಒಗ್ಗರಣೆಗೆ ಹಾಕ್ಕೋಬೋದು. ನೆಕ್ಸ್ಟು ಕಾಯಿ ತುರಿ ಸೇರಿಸ್ಕೋಬೇಕು. ನಾವಿಲ್ಲಿ ಕಾಯಿ ತುರಿ ಎಷ್ಟಪ್ಪ ಅಂದರೆ, ನೀವು ಕಡಲೆಬೇಳೆ ತೊಗೊಂಡಿರ್ತೀರಲ್ಲ ಅದ್ರ 1.5 ಅಷ್ಟು ಕಾಯಿ ತುರಿ ತೊಗೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮುಂದಿರ್ಬೋದು, ಮಜ್ಜಿಗೆ ಹುಳಿಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ. ಆಮೇಲೆ ನಾವು ಬಾಡಿಸಿಟ್ಕೊಂಡಿದ್ದು ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಸೇರಿಸ್ಕೊತಾ ಇದ್ದೀವಿ ಇಲ್ಲಿ. ನಾನು ಹೇಳ್ದಂಗೆ ಕೆಲವ್ರು ಒಂದೆರಡು ಬೀಜ ಕೊತ್ತಂಬರಿ ಬೀಜನೂ ಹಾಕ್ಕೋತಾರೆ, ಅದು ಚೆನ್ನಾಗಿರುತ್ತೆ, ಬೇಕಾದ್ರೆ ನೀವು ಅದು ಆ್ಯಡ್ ಮಾಡ್ಬೋದು. ಸೊ ಇದೆಲ್ಲ ಸೇರಿಸಿ ಇವಾಗ ರುಬ್ಕೋಬೇಕು. ಇದಿಷ್ಟು ನಾವು ಮಸಾಲೆ ಹಾಕಿದ್ವಲ್ಲ, ಮತ್ತು ಇದಕ್ಕೆ ನೆನೆಸಿಟ್ಟಿದ್ದು ಕಡಲೆಬೇಳೆ ಸೇರಿಸ್ತಾ ಇದ್ದೀವಿ ತಿರುವ್ಕೊಳ್ಳೋಕ್ಕೆ. ಸೊ ಇದನ್ನು ಸೇರಿಸಿ ಒಂದು ಪೇಸ್ಟ್ ಮಾಡಿಟ್ಕೋಬೇಕು. ಇವತ್ತು ನಾವು ಸೋರೆಕಾಯಿ ಮತ್ತು ಬದನೆಕಾಯಿ ಸೇರಿಸಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀವಿ. ಸೊ ಇದೊಂದು ಮೀಡಿಯಮ್ ಸೈಜ್ ಸೋರೆಕಾಯಿ ತೊಳೆದು ಸಿಪ್ಪೆ ತೆಗೆದು ಮತ್ತು ಹೆಚ್ಚಿಟ್ಕೊಂಡಿರೋದು. ಮತ್ತು ಇವಾಗೊಂದು ಪಾತ್ರೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಇಂಗು. ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಬದನೆಕಾಯಿ ಸೇರಿಸ್ತಾ ಇದ್ದೀವಿ. ಇದೊಂದು 2 ಚಿಕ್ಕ ಬದನೆಕಾಯಿ ಇದೆ. ಸೊ ಈ ಥರ ಮಿಕ್ಸ್ ಮಾಡಿ ತರಕಾರಿ ಹಾಕಿ ಮಜ್ಜಿಗೆ ಹುಳಿ ಮಾಡಿದ್ರು ಚೆನ್ನಾಗಿರುತ್ತೆ. ಮಜ್ಜಿಗೆ ಹುಳಿಗೆ ಬೇರೆ ತರಕಾರಿಗಳು ಯಾವ್ದು ಚೆನ್ನಾಗಿರುತ್ತೆ ಅಂದರೆ, ಬೂದ್ಗುಂಬಳಕಾಯಲ್ಲಿ ಮಾಡ್ಬೋದು, ಆಮೇಲೆ ಸೀಮೆ ಬದನೆಕಾಯಿ, ಸೊಪ್ಪು, ದಂಟಿನ ಸೊಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೌತೆಕಾಯಿನಲ್ಲಿ ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬೆಂಡೆಕಾಯಿ, ಇವೆಲ್ಲ ಚೆನ್ನಾಗಿ ಬರುತ್ತೆ ರುಚಿ ಮಜ್ಜಿಗೆ ಹುಳಿಗೆ. ಸೊ ಇದು ಬೇಯಿಸ್ಕೊತಾ ಇದ್ದೀವಿ. ಈಗ ಹೋಳನ್ನ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಲಿ ಅದೊಂದು ಸ್ವಲ್ಪ ಹೊತ್ತು. ಈಗ ನೋಡಿ ಬೆಂದಾಗಿದೆ. ಇವಾಗ ಇದಕ್ಕೆ ನಾವೀಗ ತಿರುವಿಟ್ಕೊಂಡಿದ್ದು ಮಸಾಲೆ ಪೇಸ್ಟ್ ಬೆರೆಸ್ಕೋಬೇಕು. ಸೊ ಮಿಕ್ಸಿ ಜಾರ್ನ ತೊಳೆದು ಅದೆಲ್ಲ ಮಸಾಲೆದೆಲ್ಲ ಹಾಕ್ಕೊಂಡ್ಮೇಲೆ ಇದಕ್ಕೆ ಮೊಸರು ಅಥವಾ ಮಜ್ಜಿಗೆ ಸೇರಿಸ್ಬೇಕು. ಮಜ್ಜಿಗೆ ಎಷ್ಟು ಕ್ವಾಂಟಿಟಿ ಅಂದರೆ, ನೀವು ಪೇಸ್ಟ್ ಆಗಿರುತ್ತಲ್ಲ ಅದ್ರ ಅಟ್ಲೀಸ್ಟ್ 2.5 ಇಂದ 3 ಪ್ರಪೋರ್ಷನ್ ಹಾಕ್ಕೊಳ್ಳಿ. ಅಂದರೆ 1 ಪ್ರಪೋರ್ಷನ್ ನಿಮ್ಮದು ಪೇಸ್ಟ್ ಇದ್ದರೆ ತಿರುವಿರೋ ಮಸಾಲೆ, 3 ಪ್ರಪೋರ್ಷನ್ನು ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರು ನಡೆಯುತ್ತೆ, ಬಟ್ ಹುಳಿ ಇರಬೇಕು. ಸೊ ಕಡಲೆಬೇಳೆ ನಾವು ಹಾಕಿರೋದ್ರಿಂದ ಥಿಕ್ನೆಸ್ ಬರುತ್ತೆ. ಇದು ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ ಗಟ್ಟಿಯಾಗಿ ಕುದೀತಾ ಇದೆ. ಇದಾದಮೇಲೆ ನೋಡಿ ಈ ಥರ ಒಂದು 5 ರಿಂದ 7 ನಿಮಿಷ ಕುದಿಸ್ಬೇಕಾಗತ್ತೆ. ನೀವು ಇದು ಮಜ್ಜಿಗೆ ತಿರುವಿದ್ದೆಲ್ಲ ಸೇರಿಸಿ ಚೆನ್ನಾಗಿ ಕುದಿಸಿದ್ರೆ ಮಜ್ಜಿಗೆ ಹುಳಿ ರೆಡಿ ಆಗುತ್ತೆ. ಸೊ ಇದು ಒಂದು ನಮ್ಮದು ಕರ್ನಾಟಕದ ಒಂಥರ ಫ್ಲ್ಯಾಗ್ಶಿಪ್ ರೆಸಿಪಿ ಅಂತಲೇ ಹೇಳ್ಬೋದು. ಅನ್ನದ ಜೊತೆ ಚೆನ್ನಾಗಿರುತ್ತೆ, ಮುದ್ದೆ ಜೊತೆ ಚೆನ್ನಾಗಿರುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ. ಮತ್ತು ನೀವೇನಾದ್ರು ಬೇರೆ ವೇರಿಯೇಷನಲ್ಲಿ ಮಜ್ಜಿಗೆ ಹುಳಿ ಮಾಡಿದ್ರೆ ದಯವಿಟ್ಟು ತಿಳಿಸಿ. ಅದನ್ನು ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಫೀಡ್ಬ್ಯಾಕ್. ಹಾಗೆಯೇ ಮರೀದಲೇ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕುಟುಂಬದವ್ರ ಜೊತೆ ಇದನ್ನು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.